ಹರಿ ಓಂ 9ನೇ ಅಧ್ಯಾಯದ 30ನೇ ಶ್ಲೋಕ. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಃ. ಅಪಿ ಚೇತ್ ಸುದುರಾಚಾರಃ ಭಜತೆ ಮಾಂ ಅನನ್ಯಭಾಕ್ ಸಾಧುಃ ಏವ ಸಹ ಮಂತವ್ಯಃ ಸಮ್ಯಕ್ ವ್ಯವಸಿತಃ ಹಿ ಸಹ. ಅಂದ್ರೆ ಯಾರೋ ಒಬ್ಬರ ಅತ್ಯಂತ ದುರಾಚಾರಿಯಾಗಿರ್ತಾನೆ. ಆ ದುರಾಚಾರಿಯಾದದ್ದು ಆ ಒಂದು ಜನ್ಮದಲ್ಲಿ ಮಾತ್ರ. ಏನೋ ಅವನ ಪಾಪ ಪ್ರಾರಬ್ಧ, ಆ ಪಾಪ ಪ್ರಾರಬ್ಧಕ್ಕನುಗುಣವಾಗಿ ಅವನು ತನ್ನ ಹಿಂದಿನ ಎಲ್ಲಾ ಜನ್ಮಗಳಲ್ಲೂ ಸಾಧುವೇ ಆಗಿದ್ದ, ಸಜ್ಜನನೇ ಆಗಿದ್ದ, ಭಗವದ್ಭಕ್ತನೇ ಆಗಿದ್ದ. ಏನೋ ಆಕಸ್ಮಿಕವಾಗಿ ಪಾಪ ಪ್ರಾರಬ್ಧದಿಂದಾಗಿ ಏನಾದ, ಅವನೊಬ್ಬ ದುರಾಚಾರಿಯಾದ. ಅದು ಬರೀ ದುರಾಚಾರ ಅಲ್ಲ, ಸುದುರಾಚಾರ, ಬಹಳ ಕೆಟ್ಟ ದುರಾಚಾರ ಉಳ್ಳವನಾಗಿದ್ದ. ಆದರೆ ಅವನು ಆ ಪಾಪ ಪ್ರಾರಬ್ಧ ಮುಗಿಯುವವರೆಗೂ ಕೆಟ್ಟ ದಾರಿಯಲ್ಲಿರ್ತಾನೆ. ಆ ಪಾಪ ಪ್ರಾರಬ್ಧ ಮುಗಿತಾ ಇದ್ದ ಹಾಗೆ ದೇವರ ಒಂದು ಅನುಗ್ರಹದಿಂದಾಗಿ, ಅಲ್ಲಿ ಒಂದು ಹಿಂದೆ ಬಂದಿತ್ತಲ್ಲ, ಪೂರ್ವಾಭ್ಯಾಸೇನ ಕೌಂತೆಯ ಕ್ರಿಯತೆ ಶವಶೋಪಿ ಸಹ ಅಂತ. ಆ ಪೂರ್ವಾಭ್ಯಾಸದಿಂದಾಗಿ, ಪೂರ್ವಜನ್ಮದ ಸಂಸ್ಕಾರದಿಂದಾಗಿ ಮತ್ತು ಅವಶಃ ಭಗವಂತನ ಅಕಾರವಾಚಿಯಾದ ಭಗವಂತನ ಅನುಗ್ರಹದಿಂದಾಗಿ ಮತ್ತೆ ಅವನು ಒಳ್ಳೆ ಮಾರ್ಗಕ್ಕೆ ಬರ್ತಾನೆ. ದುರಾಚಾರಿಯಾಗಿದ್ದರೂ ಕೂಡ ಅವನ ಪಾಪ ಪ್ರಾರಬ್ಧ ಮುಗಿತಾ ಇದ್ದಾಗಿ ದುರಾಚಾರವನ್ನು ಬಿಟ್ಟು ಮತ್ತೆ ಸದಾಚಾರಿ ಆಗ್ತಾನೆ, ಉತ್ತಮ ಮಾರ್ಗದಕ್ಕೆ ಬರ್ತಾನೆ, ಭಗವಂತನಲ್ಲಿ ಭಕ್ತಿ ಮಾಡ್ತಾನೆ, ಸಜ್ಜನರನ್ನು ಗೌರವಿಸ್ತಾನೆ ಮತ್ತು ಒಬ್ಬ ಸಾತ್ವಿಕ ವ್ಯಕ್ತಿ ಆಗ್ತಾನೆ. ಅವನು ಅನನ್ಯ ಮಾಂ ಭಜತೆ, ಅಂದರೆ ಬೇರೇನನ್ನೂ ಬಯಸದೇನೆ ಕೇವಲ ನನ್ನನ್ನೇ ಅವನು ಬಯಸುವನಾಗಿರ್ತಾನೆ. ಅಪಿಚೇತ್ ಸುದುರಾಚಾರ ಮಾಂ ಅನನ್ಯಭಾಕ್. ಅನನ್ಯಭಾಕ್ ಅಂದ್ರೆ ಅರ್ಥ ಏನು? ಅಂದ್ರೆ ಈಗ ತಾನೇ ಸ್ವತಂತ್ರ ಅಂತ ಅನ್ಕೊಂಡಿರ್ಬೋದು, ಅಥವಾ ಬೇರೆ ಯಾರೋ ದೇವತೆಗಳನ್ನ ಅವರೇ ಸ್ವತಂತ್ರ ಅಂದ್ಕೊಳ್ಳೋದು. ಇದು ಯಾವುದೂ ಇಲ್ಲ, ಭಗವಂತನೇ ಸ್ವತಂತ್ರ ಎಂತಕ್ಕಂಥ ಅನುಸಂಧಾನ. ಭಗವಂತನೇ ಸ್ವತಂತ್ರನಾದವನು ಅಂತ ಅರ್ಥ. ಅನನ್ಯವಾಗ್ ಶಬ್ದಕ್ಕೆ ರಾಯರ ಅರ್ಥ ಬರೀತಾರೆ, ಸ್ವಾತಂತ್ರ್ಯೇಣ ದೇವತಾಂತರ ಭಜನಹೀನ ಸನ್ ಮಾಂ ಭಜತೆ ಅಂತ ಅರ್ಥ. ಅಂದ್ರೆ ಭಗವಂತ ಸರ್ವೋತ್ತಮ ಎಂಬತಕ್ಕಂಥ ಭಾವನೆಯಿಂದ, ಭಗವಂತನೇ ಸರ್ವೋತ್ಕೃಷ್ಟ ಎಂಬತಕ್ಕಂಥ ಭಾವನೆಯಿಂದಾಗಿ ಮಾಂ ಭಜತೆ, ನನ್ನನ್ನು ಸೇವಿಸ್ತಾನೆ. ಅಂದ್ರೆ ಕೆಲವರಿಗೆ ಅಹಂಕಾರ, ನಾನೇ ದೇವರು, ನನ್ನನ್ನು ಬಿಟ್ಟರೆ ಯಾರು ಇಲ್ಲ ಅಂತ ಇರುತ್ತೆ. ಈಗ ಹಿರಣ್ಯಕಶಿಪು ಹಿರಣ್ಯಾಕ್ಷರೆಲ್ಲ ಹಾಗೆ ಹೇಳ್ತಾ ಇದ್ರಲ್ವಾ, ತಮ್ಮ ದೈತ್ಯಾವೇಶ ಇದ್ದಂತ ಸಂದರ್ಭದಲ್ಲಿ ನಮ್ಮನ್ನೇ ನಾವು ದೇವರು ಅಂತ ಹೇಳ್ಕೊಳ್ತಾ ಇದ್ರು. ಆದ್ರೆ ಅದನ್ನು ಬಿಟ್ಟು ಕೊನೆಗೆ ಸಾಯುವ ಸಂದರ್ಭದಲ್ಲಿ ತಮ್ಮ ಕೊನೆಯ ಜನ್ಮದಲ್ಲಿ ಭಗವಂತ, ಯಾಕಂದ್ರೆ ಮೊದಲು ಅವರು ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ರು ಹಿರಣ್ಯಾಕ್ಷ ಹಿರಣ್ಯಕಶಿಪುವರು. ಅದಾದ್ಮೇಲೆ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಹುಟ್ಟಿದ್ರು. ಅದಾದ್ಮೇಲೆ ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಹುಟ್ಟಿದ್ರು. ಎರಡನೇ ಜನ್ಮ ಅವ್ರದ್ದು ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ರು. ಮೂರನೇ ಜನ್ಮ ಶಿಶುಪಾಲ ದಂತಭಕ್ತರಾಗಿ ಹುಟ್ಟಿದ್ರು. ಅವರೇನೋ ಅವರ ಪಾಪ ಪ್ರಾರಬ್ಧದಿಂದಾಗಿ ಸನಕಾದಿ ಋಷಿಗಳ ಪಾಪವನ್ನ ಪಡ್ಕೊಂಡ್ರು. ಸನಕಾದಿ ಋಷಿಗಳ ಪಾಪವನ್ನ ಪಡೆದು ಮೊದಲು ಆ ತರ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪವಾಗಿ ದೈತ್ಯ ವಂಶದಲ್ಲಿ ಹುಟ್ಟಿ, ಅದಾದ್ಮೇಲೆ ಮತ್ತೆ ರಾವಣ ಕುಂಭಕರ್ಣರಾಗಿ ಹುಟ್ಟಿ, ಮತ್ತೆ ಭಗವಂತನನ್ನು ದ್ವೇಷವನ್ನ ಮಾಡತಕ್ಕಂಥ ಶಿಶುಪಾಲ ಕುಂಭಕರ್ಣರಾಗಿ ಹುಟ್ಟಿ ಅನೇಕ ಕಷ್ಟಗಳನ್ನ ಪಟ್ಟರು, ಭಗವಂತನ ದ್ವೇಷವನ್ನ ಮಾಡಿದ್ರು. ಆದ್ರೆ ಶಿಶುಪಾಲ ದಂತಭಕ್ತರಾಗಿ ಸಾಯುವ ಸಂದರ್ಭದಲ್ಲಿ ಅವರಲ್ಲಿದ್ದಂತ ಅಹಂಕಾರ ಅದೆಲ್ಲವೂ ಕೂಡ ಹೋಯ್ತು. ಕೃಷ್ಣನೇ ಸರ್ವೋತ್ತಮ ಎಂಬತಕ್ಕಂಥ ಜ್ಞಾನ ಬಂದಿತ್ತು ಅವರಿಗೆ. ಅವರು ಸುದುರಾಚಾರಿಗಳಾಗಿದ್ರು ಅಲ್ವಾ. ಹಿಂದಿನ 2 ಜನ್ಮಗಳಲ್ಲೂ ಮತ್ತು ಈ 3ನೇ ಜನ್ಮದಲ್ಲೂ ಸಾಯ್ತಾ ಇರತಕ್ಕಂತಹ ಶಿಶುಪಾಲ ದಂತಭಕ್ತರಾಗಿ ಸಾಯ್ತಾ ಇರತಕ್ಕಂಥ ಈ ಜನ್ಮದಲ್ಲೂ ದುರಾಚಾರಿಗಳಾಗಿದ್ರು. ಆದ್ರೆ ಕೊನೆಗಾಲಕ್ಕೆ ಅವರಿಗೆ ಏನ್ ಬಂತು? ಭಗವಂತನಲ್ಲಿ ಭಕ್ತಿ ಬಂತು, ಭಗವಂತ ಸರ್ವೋತ್ತಮ ಎಂತಕ್ಕಂಥ ಜ್ಞಾನ ಬಂತು. ಅಥವಾ ಅಜಾಮಿಳ, ಪ್ರಸಿದ್ಧವಾದ ಕತೆ. ಅಜಾಮಿಳ ಎಂತಕ್ಕಂಥವನು ವೇಶ್ಯಾಸ್ತ್ರಿ, ತನ್ನ ಪತ್ನಿಯನ್ನ ಬಿಟ್ಟು ವೇಶ್ಯಾಸ್ತ್ರಿ ಸಂಘವನ್ನ ಮಾಡಿ ಅವಳಿಂದ 10 ಜನ ಮಕ್ಕಳನ್ನ ಪಡೆದು ಅಷ್ಟೆಲ್ಲ ಅನಾಚಾರದ ಬದುಕನ್ನ ಬದುಕ್ತ. ಆದ್ರೆ ಸಾಯುವ ಕೊನೆಯ ಸಂದರ್ಭದಲ್ಲಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ದ. ಅದೆಲ್ಲ ನಡೆದದ್ದು ಯಾಕೆ? ಒಂದು ಪಾಪ ಪ್ರಾರಬ್ಧ. ಪಾಪ ಪ್ರಾರಬ್ಧದಿಂದಾಗಿ ಹಾಗೆ ಮಾಡಬಾರದ ಕೆಲಸಗಳನ್ನ ಮಾಡಬೇಕಾಗಿ ಬಂತು, ಹೋಗಬಾರದ ಮಾರ್ಗದಲ್ಲಿ ಹೋದ. ಆದ್ರೆ ಮತ್ತೆ ಭಗವಂತನ ಭಕ್ತನಾಗಿ ಪರಿವರ್ತಿತನಾದ. ಅಂದ್ರೆ ಭಕ್ತಿಗೆ ಅಷ್ಟು ಶಕ್ತಿ ಇದೆ ಅನ್ನೋದು ತೋರಿಸ್ಕೊಡ್ತಾ ಇದೆ ಈ ಶ್ಲೋಕ. ಅಂದ್ರೆ ನಾವಾಗ ಏನ್ ಬೇಕಾದ್ರೂ ಕೆಟ್ಟತನದಲ್ಲೇ ಇದ್ದು ಯಾವುದೋ ಒಂದ್ ದಿವಸ ಭಕ್ತಿ ಮಾರ್ಗಕ್ಕೆ ಬಂದ್ರೆ ಸಾಕು ಅಂತ ಆಗೋದಿಲ್ಲ. ಮಹಾತ್ಮರಿಗೆ ತೋರಿಸಿಕೊಟ್ಟಿರ್ತಕ್ಕಂಥದ್ದಷ್ಟೇ ಹೊರತು ಮಹಾತ್ಮರು ಅವರ ಏನೋ ಅಲ್ಪ ಸ್ವಲ್ಪ ಪ್ರಾರಬ್ಧವನ್ನ ಕಳೆದುಕೊಳ್ಳಿಕ್ಕೋಸ್ಕರವಾಗಿ ಹಾಗೆ ಮಾಡ್ತಾರೆ ಅಷ್ಟೇ ಹೊರತು
ಎಲ್ಲರೂ ಆ ರೀತಿಯಲ್ಲಿ ಆ ಕೆಟ್ಟತನವನ್ನ ಬಿಟ್ಟು ಒಳ್ಳೆತನಕ್ಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಮೊದಲಿಂದನೂ ಭಕ್ತರಾಗೇ ಇರಬೇಕು. ಅದು ಕೇಳುವಂಥದ್ದು ಅಪಿಚೇತ್ ಸುದುರಾಚಾರ, ಇದು ಕೆಲವೊಂದು ಅರ್ಥವಾದ ಶ್ಲೋಕಗಳು ಅಂತ ಅರ್ಥ. ಇಲ್ಲಿ ಭಕ್ತಿಯ ಒಂದು ಮಹತ್ವವನ್ನ ತೋರಿಸ್ಕೊಡ್ತುವಂತ ಶ್ಲೋಕ ಹೊರತು ಇಲ್ಲಿ ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅನ್ನೋದ್ರಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಇರಬೇಕು ಹೊರತು ನಾವು ಕೂಡ ಹಾಗಾದ್ರೆ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನಂತೆ ರಾವಣ ಕುಂಭಕರ್ಣರಂತೆ ಶಿಶುಪಾಲ ದಂತಭಕ್ತರಂತೆ ಭಗವಂತನನ್ನು ದ್ವೇಷ ಮಾಡಿ ಯಾವತ್ತೋ ಒಂದ್ ದಿವಸ ನಾವು ಭಕ್ತಿ ಮಾಡೋಣ, ಅವರಂತೆ ಮುಕ್ತಿಗೆ ಹೋಗೋಣ, ಅಥವಾ ಅಜಾಮಿಳದಂತೆ ಮಾಡಬಾರದ ಕೆಲಸಗಳನ್ನ ಮಾಡಿ ಕೊನೆಗೊಂದ್ಸರಿ ನಾವು ಇದಕ್ಕೆ ಹೋಗೋಣ, ಅಥವಾ ಅದೇ ಭಾಗವತದಲ್ಲಿ ಬರತಕ್ಕಂಥ ಪಿಂಗಳ ಎಂಬತಕ್ಕಂಥ ವೈಶ್ಯಾಸ್ತ್ರೀಯಂತೆ ಇಡೀ ಜೀವನ ಕೆಟ್ಟದ ಕಳೆದು ಕೊನೆಗೆ ಪಶ್ಚಾತ್ತಾಪವನ್ನು ಪಟ್ಟುಕೊಂಡು ಭಗವಂತನಲ್ಲಿ ಭಕ್ತಿ ಮಾಡೋಣ ಅನ್ನೋ ಅಭಿಪ್ರಾಯ ಬರುವಂತದ್ದಲ್ಲ. ಇದರ ಅಭಿಪ್ರಾಯ ಅಂದ್ರೆ ಭಕ್ತಿಗೆ ಅಷ್ಟು ಹಿರಿಮೆ ಇದೆ. ಎಷ್ಟು ದುರಾಚಾರಿಯಾಗಿದ್ದರೂ ಕೂಡ ಅವನು ಅನನ್ಯ ಭಾಗ್ ಮಾಂ ಭಜತೆ ಚೇತ್, ಅನನ್ಯ ಭಾಗ್ ಅಂದ್ರೆ ಬೇರೆ ಯಾರು ಸ್ವತಂತ್ರರಲ್ಲ, ಭಗವಂತನೇ ಸರ್ವತಂತ್ರ ಸ್ವತಂತ್ರ ಎಂಬತಕ್ಕಂಥ ಭಾವನೆಯಿಂದಾಗಿ ಯಾರು ನನ್ನನ್ನ ಸೇವಿಸುತ್ತಾರೋ ಸಾಧುರೇವ ಸಹಮಂತವ್ಯ, ಅವನು ಸಾಧುವೆ ಅಂದ್ರೆ ಅವನು ಸಜ್ಜನನೇ ಆಗಿರ್ತಾನೆ. ಯಾಕಂದ್ರೆ ತನ್ನ ಕೆಟ್ಟತನವನ್ನ ಪೂರ್ತಿಯಾಗಿ, ಅದು ಏನದು ಲೋಕ ವಿಡಂಬನೆಗೋಸ್ಕರ ಅಲ್ಲ, ಸುಮ್ಮನೆ ಲೋಕಕ್ಕೆ ಮೋಸ ಮಾಡ್ಲಿಕ್ಕೋಸ್ಕರ ಕೆಟ್ಟತನವನ್ನ ಬಿಟ್ಟಂತೆ ತೋರಿಸಿಕೊಳ್ಳುವುದಲ್ಲ, ನಿಜವಾಗಿ ತನ್ನಲ್ಲಿ ಇದ್ದಂತ ಕೆಟ್ಟತನವೆಲ್ಲವನ್ನು ಕೂಡ ಬಿಟ್ಟು ಭಗವಂತನಲ್ಲಿ ಭಕ್ತಿಯನ್ನ ಮಾಡಿರ್ತಾನೆ. ಸಾಧುರೇವ ಸಹ ಮಂತವ್ಯ. ಯಾಕೆ? ಸಹ ಸಮ್ಯಕ್ ವ್ಯವಸ್ಥಿತ, ಸಮ್ಯಕ್ ವ್ಯವಸ್ಥಿತೋ ಹಿ. ಆವಾಗ ಏನ್ ಬೇಕಾದ್ರೂ ಆಗಿರ್ಲಿ, ಈಗಂತೂ ಸರಿಯಾಗಿದ್ದಾನೆ ಇಲ್ಲೋ. ಹಿಂದೆ ಭಗವಂತನನ್ನು ದ್ವೇಷ ಮಾಡಿದ್ದ, ಭಗವದ್ ಭಕ್ತರಲ್ಲಿ ವೈರವನ್ನ ಮಾಡಿದ್ದ, ಅಥವಾ ಅನ್ಯಾಯ ಅಕ್ರಮಗಳನ್ನು ಮಾಡಿದ್ದ, ಅದೊಂದು ಕಾಲ ಅವನಿಗೆ ಪಶ್ಚಾತ್ತಾಪ ಆಗಿದೆ. ಈಗ ನಾನು ಇಷ್ಟು ದಿವಸ ಮಾಡಿದ್ದೆಲ್ಲವೂ ಕೂಡ ತಪ್ಪು, ನನ್ನ ಆಚರಣೆಗಳಲ್ಲೂ ಕೂಡ ತಪ್ಪು ಅಂತ ಅವನ ಮನಸ್ಸಿಗೆ ಬಂದು ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತಗಳನ್ನ ಮಾಡಿಕೊಂಡು ಪಶ್ಚಾತ್ತಾಪವನ್ನ ಮಾಡಿಕೊಂಡು ಈಗ ಒಳ್ಳೆ ಮಾರ್ಗಕ್ಕೆ ಬಂದಿದ್ದಾನೆ. ಒಳ್ಳೆ ಮನಸ್ಸಿದೆ, ಒಳ್ಳೆ ಭಕ್ತಿ ಇದೆ, ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾನೆ, ಸಜ್ಜನರನ್ನ ಗೌರವಿಸ್ತಾನೆ, ಭಗವಂತನಲ್ಲಿ ಭಕ್ತಿ ಮಾಡ್ತಾನೆ, ಈಗ ಒಳ್ಳೆ ದಾರಿಲಿದ್ದಾನೆ ಅಂದ್ರೆ ಅವನಿಗೆ ಒಳ್ಳೆದೇ ಆಗತ್ತೆ ಅನ್ನೋದು ಕೃಷ್ಣ ಹೇಳ್ತಕ್ಕಂಥದ್ದು. ಅಂದ್ರೆ ಭಕ್ತಿಗೆ ಅಷ್ಟು ಮಹತ್ವ ನೋಡಿ. ತುಂಬಾ ಕೆಟ್ಟವನಾಗಿದ್ದವನು ಕೂಡ ಒಳ್ಳೆ ದಾರಿಗೆ ಬಂದ್ರೆ ಅವನಿಗೆ ಒಳ್ಳೆದೇ ಆಗತ್ತೆ ಅಂತ. ಆದರೆ ಇನ್ನು ನಾವು ಅಷ್ಟೆಲ್ಲ ಕೆಟ್ಟತನದಲ್ಲಿಲ್ಲದೆ ಒಳ್ಳೆ ದಾರಿಲೇ ಇದ್ದು ಇನ್ನೂ ಉತ್ತಮವಾದ ರೀತಿಯಲ್ಲಿ ಭಕ್ತಿಯನ್ನು ಮಾಡ್ತಾ ಹೋದ್ರೆ ಇನ್ನೆಷ್ಟು ಅಭಿವೃದ್ಧಿ ಆಗತ್ತೆ ನಮಗೆ. ಅಭಿವೃದ್ಧಿ ಎಂಬುದು ಹಾಗೇ ಆಗತ್ತೆ. ಆದ್ದರಿಂದಾಗಿ ಆ ಭಕ್ತಿಗೆ ಅಷ್ಟು ಮಹತ್ವವಿದೆ. ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ಲಿಕ್ಕೆ ಎಂದೆಂದೂ ಹಿಂಜರಿಬಾರದು. ನಮೇ ಕೃಷ್ಣ ಮುಂದೆ ಹೇಳ್ತಾನೆ, ನಮೇ ಭಕ್ತ ಪ್ರಣಶ್ಯತೆ ಅಂತ. ಭಕ್ತ ಅಂತ ಆದ್ರೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಅಂತ ಅರ್ಥ. ನಿಷ್ಕಲ್ಮಶವಾದ ಭಕ್ತಿ ಮಾಡ್ಬೇಕು. ಧರ್ಮ ಪ್ರೋಜ್ಜಿತ ಕೈತವ ಅಂತ ಭಾಗವತ ಹೇಳುತ್ತೆ. ಅಂದ್ರೆ ಕೈತವ ಇಲ್ಲದ, ಕಪಟತನ ಇಲ್ಲದ, ಮೋಸ ವಂಚನೆ ಹಿಂದೊಂದು ಮುಂದೊಂದು ಇಲ್ಲದೇ ಇರತಕ್ಕಂಥ ಭಕ್ತಿಯನ್ನು ನಾವು ಭಗವಂತನಲ್ಲಿ ಮಾಡದಿ ಅಂತ ಆದ್ರೆ ಭಗವಂತ ನಮ್ಮ ಎಲ್ಲ ಅಪರಾಧಗಳನ್ನ ಕ್ಷಮಿಸಿ ನಮ್ಮನ್ನ ರಕ್ಷಣೆ ಮಾಡ್ತಾನೆ, ನಮ್ಮ ಕೈ ಹಿಡಿತಾನೆ ಅಂತ ಅರ್ಥ. ಅಂದ್ರೆ ಕೃಷ್ಣಾಮೃತ ಮಹಾಣದಲ್ಲಿ ಒಂದು ಶ್ಲೋಕನೇ ಬರುತ್ತೆ. ಒಬ್ಬ ಮನುಷ್ಯನಿಗೆ ಎಷ್ಟೆಲ್ಲ ಪಾಪ ಮಾಡ್ಲಿಕ್ಕಾಗತ್ತೋ ಆ ಪಾಪಗಳನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ. ಯಾಕಂದ್ರೆ ಭಗವಂತನ ನಾಮ ಭಕ್ತಿಯಿಂದ ನಾರಾಯಣ, ಕೃಷ್ಣ, ರಾಮ, ವೇದವ್ಯಾಸ ಅಂತ ಒಂದು ಮಂತ್ರ ಹೇಳಿದ್ರೆ, ಒಂದು ನಾಮ ಹೇಳಿದ್ರೆ ಸಾಕಂತೆ ನಮ್ಮೆಲ್ಲ ಪಾಪಗಳು ಕ್ಷಣದಲ್ಲಿ ಸುಟ್ಟು ಹೋಗುತ್ತೆ. ಅಂದ್ರೆ ಭಗವಂತನ ನಾಮಕ್ಕೆ ಎಷ್ಟು ದೊಡ್ಡ ಶಕ್ತಿ ಇದೆ. ಎಲ್ಲಾ ಪಾಪಗಳನ್ನು ಸುಡುವ ಶಕ್ತಿ. ಅಷ್ಟು ಪಾಪ ಮಾಡ್ಲಿಕ್ಕೆ ಇವನಿಗಾಗಲ್ಲ. ಅಂದ್ರೆ ಭಗವಂತನ ನಾಮವೆಂಬ ಬೆಂಕಿ ಇದೆಯಲ್ಲ, ಆ ಬೆಂಕಿಗೆ ಅಷ್ಟೆಲ್ಲ ಪಾಪವನ್ನ ಸುಟ್ಟು ಭಸ್ಮ ಮಾಡುವಂತ ಶಕ್ತಿ ಇದೆ. ಅಷ್ಟು ಪಾಪ ಮಾಡುವಂತ ಶಕ್ತಿ ನಮಗಿಲ್ಲ ಅಂತ ಅರ್ಥ. ಭಕ್ತಿಯ ಶಕ್ತಿ ದೊಡ್ಡದು, ನಮ್ಮ ಸಾಮರ್ಥ್ಯ, ಪಾಪ ಮಾಡುವ ನಮ್ಮ ಶಕ್ತಿ ಕಡಿಮೆ ಅನ್ನೋದು ಬೇರೆ ಬೇರೆ ಪುರಾಣಗಳಲ್ಲಿ ಬರತಕ್ಕಂಥ ಒಂದು ಮಾತುಗಳು. ಭಗವಂತನಲ್ಲಿ ಭಕ್ತಿ ಮಾಡಿದ್ರೆ ಎಂದೆಂದಿಗೂ ನಮ್ಮನ್ನ ಕೈ ಬಿಡೋದಿಲ್ಲ. ಆ ಭಕ್ತಿ ನಮ್ಮನ್ನ ಸದಾ ಕಾಪಾಡತ್ತೆ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಸುದುರಾಚಾರ ಚೇದಪಿ, ಸುದುರಾಚಾರ ಚೇದಪಿ ಅಂದ್ರೆ ಅತ್ಯಂತ ದುರಾಚಾರಿಯಾಗಿದ್ದರೂ ಕೂಡ ನನ್ನನ್ನು ಅನನ್ಯ ಭಾಗ ಭಜತೆ ಚೇತ್ ಅಂದ್ರೆ ನಾನೇ ಸರ್ವೋತ್ತಮ, ಇತರರು ಯಾರು ಸರ್ವತಂತ್ರ ಸ್ವತಂತ್ರರಲ್ಲ, ನಾನೇ ಸರ್ವೋತ್ತಮ ಎಂಬತಕ್ಕಂಥ ಭಾವನೆಯಿಂದ ನನ್ನನ್ನು ಭಜಿಸುತ್ತೆ ಆದರೆ ಸಹ ಅಂತಹ ವ್ಯಕ್ತಿಯು ಅಂದ್ರೆ ಯಾರು? ಅಂತಹ ದುರಾಚಾರಿಯು ಸಾಧುರೇವ ಮಂತವ್ಯ, ಅವನನ್ನ ಸಜ್ಜನ ಎಂಬುದಾಗಿ ತಿಳ್ಕೊಳ್ಬೇಕು. ವಸ್ತುತಃ ಸಜ್ಜನ ಅಂದ್ರೆ ಯಾರು? ಕೆಟ್ಟ ಕೆಲಸ ಮಾಡದೆ ಒಳ್ಳೆಯ ಮಾರ್ಗದಲ್ಲಿದ್ದವನು ಸಜ್ಜನ. ಆದ್ರೆ ಅವನು ಏನೋ ಆಕಸ್ಮಿಕವಾಗಿ ಕೆಟ್ಟತನವನ್ನ ಮಾಡಿ ಈಗ ಒಳ್ಳೆ ದಾರಿಗೆ ಬಂದಿದ್ದಾನೆ, ಇನ್ನು ಕೆಟ್ಟತನಕ್ಕೆ ಹೋಗೋದಿಲ್ಲ. ಇನ್ನು ಅದು ಇಲ್ಲ,
ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಇನ್ನು ಮುಂದೆ ಕೆಟ್ಟದನಕ್ಕೆ ಹೋಗುವುದಿಲ್ಲ, ಯಾಕೆ ಎಲ್ಲದಕ್ಕೂ ಪಶ್ಚಾತ್ತಾಪ ಮಾಡ್ಕೊಂಡಿದ್ದಾನೆ, ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾನೆ. ಹೌದು ಮಾಡಿದ ತಪ್ಪು ಅಂತ ಭಾವನೆ ಅವನಿಗೆ ಬಂದಿದೆ. ಹಾಗಾಗಿ ಅವನು ಸಾಧುರೇವ ಸಮಂತವ್ಯ, ಅವನು ಸಾಧು ಸಜ್ಜನ ಎಂಬುದಾಗಿ ತಿಳ್ಕೊಳ್ಬೇಕು. ಹಿ ಏಕೆಂದರೆ ಸಹ ಅವನು ಸಮ್ಯಕ್ ವ್ಯವಸ್ಥಿತ, ಈಗ ಅವನು ಸರಿದಾರಿಯಲ್ಲಿ ಇದ್ದಾನೆ, ಈಗ ಉತ್ತಮವಾದ ವ್ಯಕ್ತಿಯಾಗಿದ್ದಾನೆ. ಶಿಶುಪಾಲ ಯಾರು ಜಯ ವಿಜಯರು ಹಿರಣ್ಯಾಕ್ಷ ಹಿರಣ್ಯಕಶಿಪುರಾಗಿ, ರಾವಣ ಕುಂಭಕರ್ಣರಾಗಿ, ಶಿಶುಪಾಲ ದಂತಭಕ್ತರಾಗಿ ಹುಟ್ಟಿ ನೇರ ಮೋಕ್ಷಕ್ಕೆ ಹೋಗಿರತಕ್ಕಂಥದ್ದು ಇದಕ್ಕೆ ದೃಷ್ಟಾಂತ. ಹಾಗೆ ಅಜಾಮಿಳ ಅವನು ಪಾಪ ಪ್ರಾರಬ್ಧದಿಂದಾಗಿ ವೇಶ್ಯಾಸ್ತ್ರೀ ಸಂಘವನ್ನ ಮಾಡಿದರೂ ಕೂಡ ಕೊನೆಗೆ ನಾರಾಯಣ ಎಂಬ ತನ್ನ ಮಗನನ್ನ ಕರೆದು ಆ ಮಗನ ನೆಪದಿಂದ ಭಗವಂತನಲ್ಲಿ ಭಕ್ತಿಯನ್ನ ಮಾಡಿ ಮೋಕ್ಷಕ್ಕೆ ಹೋಗಿರುವಂಥದ್ದು. ಅದೆಲ್ಲ ಈ ಒಂದು ಶ್ಲೋಕಕ್ಕೆ ಇಂಥ ಬೇರೆ ಬೇರೆ ಪುರಾಣದ ಪ್ರಸಂಗಗಳು ಉದಾಹರಣೆ ಆಗತ್ತೆ ಅಂತ ಒಟ್ಟು ಈ ಶ್ಲೋಕದ ಅಭಿಪ್ರಾಯ. ಭಕ್ತಿಗೆ ಇಷ್ಟು ದೊಡ್ಡ ಶಕ್ತಿ ಇದೆ ಅನ್ನೋದಷ್ಟು ಅಭಿಪ್ರಾಯ. ನಾವು ಕೆಟ್ಟತನದಲ್ಲಿ ಇರಬೇಕು, ಇದು ಯಾವತ್ತೋ ಒಂದ್ ದಿವಸ ಭಕ್ತಿ ಮಾಡಬೇಕು ಅನ್ನೋದು ಇದರ ಒಟ್ಟು ಅಭಿಪ್ರಾಯ ಅಲ್ಲ. ಅಪಿಚೇತ್ ಸುಧರಾಚಾರೋ ಭಜತೆ ಮಾಮನನ್ಯ ಭಾಗ್, ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಶ್ರೀಕೃಷ್ಣಾರ್ಪಣ.